ರವಿ ಸಂತು ಬಳಗದ ವತಿಯಿಂದ 50 ಸರ್ಕಾರಿ ಶಾಲೆಗಳ ಸೇವೆ ಮಾಡಿರುವ ಸಂಭ್ರಮದಲ್ಲಿ ಅವರ ಮಾತೃಶ್ರೀ ಮೀನಾಕ್ಷಿ ಅಮ್ಮನವರ ಸ್ಮರಣಾರ್ಥ ಹಾಗೂ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ರವಿ ಸಂತು ಬಳಗದ ಪರವಾಗಿ ಬಂಡೀಪುರದ ಅರಣ್ಯ ಪ್ರದೇಶಕ್ಕೆ ಫಲ ಕೊಡುವ ಮತ್ತು ಹಸಿರು ಉಳಿಸುವ ನಿಟ್ಟಿನಲ್ಲಿ 5,000 ಮರಗಳಿಗಾಗಿ ಗೊಬ್ಬರ ಬೀಜ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವು ಹರ್ಷ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಗಿದ್ದು, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅನೇಕ ಮಹನೀಯರಿಗೆ ದಿಗ್ಗಜರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಹಾಗೂ ಗೊಬ್ಬರದ ಬೀಜ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ಚಲನಚಿತ್ರದ ಹಿರಿಯ ನಟಿ ಭವ್ಯ ಅವರು ರವಿ ಸಂತು ಬಳಗದ ನಿಸ್ವಾರ್ಥ ಸೇವೆಯನ್ನು ಹಾಡಿ ಹೊಗಳಿದ್ದಾರೆ. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬಳಗದ ಮುಖ್ಯಸ್ಥರಾದ ರವಿ ಸಂತು ಅವರು, ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಮ್ಮ ತಾಯಿಯವರಾದ ಮಾತೃಶ್ರೀ ಮೀನಾಕ್ಷಮ್ಮನವರ ಸ್ಮರಣಾರ್ಥ ಹಾಗೂ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಬಂಡೀಪುರದ ಅರಣ್ಯ ಪ್ರದೇಶಕ್ಕೆ 5,000 ಮರಗಳಿಗಾಗಿ ಗೊಬ್ಬರ ಬೀಜ ನೀಡುವ ಕಾರ್ಯಕ್ರಮವನ್ನು ಮತ್ತು 50ನೇ ಸರ್ಕಾರಿ ಶಾಲೆಗಳ ಸೇವೆ ಮಾಡಿರುವ ಸಂಭ್ರಮದಲ್ಲಿ ಆಚರಿಸುತ್ತಿರುವುದು ನನಗೆ ಸಂತೋಷ ತಂದಿದೆ. ಮುಂದಿನ ಪೀಳಿಗೆಗಾಗಿ ಹಸಿರು ಉಳಿಬೇಕು, ಮರ ಗಿಡ ಬೆಳೆಸಬೇಕು ಎಂಬುದೇ ನಮ್ಮ ಧ್ಯೇಯೋದ್ದೇಶ ಎಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ರಘುರಾಮ್ ವಾಜಪೇಯಿ, ಪಾರ್ಥಸಾರಥಿ ಸೇರಿದಂತೆ ಬಳಗದ ಮುಖ್ಯಸ್ಥರಾದ ಡಾಕ್ಟರ್ ವಿಜಯ ಗುಜ್ಜಾರ್ ದುಬೈ, ರಾಮದಾಸ್ ಉಮ್ಮತ್ತೂರ್, ಚಂದ್ರು, ಸುರೇಶ್ ಗೌಡ, ಶ್ರೀಕಂಠ, ನವೀನ್, ಸಂತೋಷ್, ಹಂಸಲೇಖ, ರವಿ, ಕಿರಣ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಗಳ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರ ಹೆಸರಿನಲ್ಲಿ ಪ್ರಕೃತಿಯ ಮಾತಿಗೆ ಕೃತಜ್ಞತೆಯನ್ನು ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸ್ಪೆಷಲ್ ಡೇ. ಮೊದಲನೇದಾಗಿ ನಾನು ರವಿ ಸಂತು ಅವ್ರಿಗೆ ವಿಶ್ ಮಾಡ್ತೀನಿ. ಅಂಡ್ ರವಿ ಸಂತು ಬಳಗದವರು ನಿಜವಾಗ್ಲೂ ಒಂದು ಹೆಮ್ಮೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. 50 ಸರ್ಕಾರಿ ಶಾಲೆಗಳಿಗೆ ಅವರು ಸೇವೆ ಮಾಡಿ ಮಾತಾಜಿ ಮೀನಾಕ್ಷಿ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಬಂಡೀಪುರ ಅರಣ್ಯ ಇದರಲ್ಲಿ ಅವರು ಮರಗಳಿಗೆ 5,000 ಮರಗಳಿಗೆ ಕೂಡ ಗೊಬ್ಬರ ಬೀಜಗಳನ್ನು ಇವತ್ತು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತುಂಬ ಒಂದು ಹೆಮ್ಮೆಯ ವಿಷಯ ಕೂಡ. ನಾನು ಈ ಸಮಾರಂಭದಲ್ಲಿ ಭಾಗಿಸ್ತಾ ಇರೋದು ತುಂಬ ಖುಷಿಯಾದ ಸಂಗತಿ. ಹಾಗೆ ವಿಷ್ಣುವರ್ಧನ ಹೆಸರಿನಲ್ಲಿ ಅವರು ಈ ಒಂದು ಕೆಲಸಗಳನ್ನು ಮಾಡ್ತಾ ಇರೋದು, ಆಮೇಲೆ ಅವರ ಎಲ್ಲ ಒಂದು ರವಿ ಸಂತು ಅವರ ನಿಸ್ವಾರ್ಥ ಸೇವೆ, ಎಲ್ಲ ಬಳಗದವರು, ರವಿ ಸಂತು ಬಳಗದವರೆಲ್ಲರ ನಿಸ್ವಾರ್ಥ ಸೇವೆಗೆ ನಾನು ತುಂಬ ಹೆಮ್ಮೆ ಆಗುತ್ತೆ ಇದನ್ನು ಕೇಳಿ. ಅವರೆಲ್ಲರಿಗೂ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಈ ಥರ ಎಲ್ಲ ಸಮಾಜ ಸೇವೆ ಮಾಡಲಿಕ್ಕೆ ಅವರಿಗೆ ಅಂತ ಹೇಳಿ ನಾನು ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಫೆಬ್ರವರಿ 18 ನಮ್ಮ ಮಾತೃಶ್ರೀ ಆಗಿರುವಂಥ ಶ್ರೀಮತಿ ಮೀನಾಕ್ಷಮ್ಮ ಅವರ ಸ್ಮರಣಾರ್ಥದಲ್ಲಿ ನಾವು ವಿಷ್ಣು ಸರ್ ಅವರ ಹೆಸರಲ್ಲಿ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಗೊತ್ತಿರ್ಬೋದು, ಪ್ರಾಣಿಗಳಿಗೂ ತೊಂದರೆ ಆಗ್ತಾಯಿದೆ, ಅರಣ್ಯ ನಶಿಸಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಅರಣ್ಯ ನಾವೇ ಉಳಿಸ್ತೀವಿ ಅಂತಲ್ಲ, ಆದರೆ ನಮ್ಮ ಕೊಡುಗೆ ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಆ ಪ್ರಕೃತಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಾವು ಮೀನಾಕ್ಷಮ್ಮ ಅವರ, ನಮ್ಮ ತಾಯಿಯವರ ಸ್ಮರಣಾರ್ಥದಲ್ಲಿ ಇವತ್ತು ಒಂದು 5,000 ಫಲ ಕೊಡೋ ಮತ್ತು ಬೇರೆ ಬೇರೆ ರೀತಿಯ ಗಿಡಗಳನ್ನು ನೆಡೋದ್ರ ಮೂಲಕ
ಆ ಪ್ರಕೃತಿ ಮಾತೆಗೆ ನಾವು ಒಂದು ಗೌರವ ಸಲ್ಲಿಸಬೇಕನ್ನೋದು ಇವತ್ತು ನಮ್ಮ ಉದ್ದೇಶ ಆಗಿತ್ತು. ಇದಕ್ಕೆ ಪೂರಕವಾಗಿ ನಮ್ಮ ರವಿ ಸಂತು ಬಳಗ ಇಲ್ಲಿವರೆಗೂ 50 ಶಾಲೆಗಳನ್ನು ದತ್ತು ತಗೊಂಡು, ಕನ್ನಡ ಶಾಲೆಗಳಿಗೆ ದತ್ತು ತಗೊಂಡು, ಇಲ್ಲಿವರೆಗೂ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಅಂದರೆ ಕಂಪ್ಯೂಟ್ರು, ವೈಫೈ ಕನೆಕ್ಷನ್ನು, ಪ್ರಿಂಟರು, ವಾಟರ್ ಪ್ಯೂರಿಫರು, ಸ್ಪೋರ್ಟ್ಸ್ ಐಟಮು ಇವೆಲ್ಲ ಕೊಡೋದ್ರ ಮೂಲಕ ನಾವು ಸರ್ಕಾರಿ ಸೇವೆಯಲ್ಲಿ ನಿರತರಾಗಿದ್ದೀವಿ. ನಮ್ಮ ರವಿ ಸಂತು ಬಳಗಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಬ್ರದರು ವಿಜಯ್ ಗುಜ್ಜಾರ್ ಅವರು. ಇವರು ದುಬೈನಲ್ಲೇ ಇರೋದು. ಸೊ ನಮ್ಮ ರವಿ ಸಂತು ಬಳಗಕ್ಕೆ ಸದಾಕಾಲ ಶಕ್ತಿ ತುಂಬುವಂಥ ಒಂದು ಕೆಲಸ ಮಾಡೋದು ನನ್ನ ಬ್ರದರ್ ಇವರು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಈ ಒಂದು ಕೆಲಸಕ್ಕೋಸ್ಕರ ನಿನ್ನೆ ದುಬೈಯಿಂದ ಹೊರಟು ಇವತ್ತು ಮೈಸೂರಿಗೆ ಬಂದಿದ್ದಾರೆ. ಹಾಗಾಗಿ ಅವರಿಗಿರೋ ಆ ಪ್ರಕೃತಿಯ ಕಾಳಜಿ ಮತ್ತು ನಮ್ಮ ರವಿ ಸಂತು ಬಳಗದ ಒಂದು ಜವಾಬ್ದಾರಿ ಕೆಲಸಗಳಿಗೆ ಪೂರಕವಾಗಿ ಅವರು ನಮಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. 50 ಶಾಲೆ ಮುಗಿಸಿರೋ ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಸುತ್ತಮುತ್ತಲು ಎಲ್ಲ ಹಿರಿಯ ರಂಗಭೂಮಿ ಕಲಾವಿದರು, ಗಾಯಕರು, ಕಲಾ ಸೇವಕರಿಗೆ ನಾವು ದಿಗ್ಗಜರ ಹೆಸರಲ್ಲಿ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಅಂದರೆ ಮೊನ್ನೆ ತೀರ್ಕೊಂಡಂಥ ಜಯಚಂದ್ರ ಅವರ ಹೆಸರಲ್ಲಿ ವಾಣಿ ಜಯರಾಮು, ಪಿ ಸುಶೀಲಾ, ಎಸ್ ಜಾನಕಿ ಅಮ್ಮ ಅವರು, ಆಮೇಲೆ ಮತ್ತು ಮಂಜುಳಾ ಗುರುರಾಜ್ ಅವರು, ಸುಬ್ಬಯ್ಯನಾಡು ಅವ್ರ ಪ್ರಶಸ್ತಿ, ಈ ಥರ ಎಲ್ಲರ ದಿಗ್ಗಜರ ಹೆಸರಲ್ಲಿ ನಾವು ಇವತ್ತು ಸಾಧಕರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಇವತ್ತು ಮೇಯ್ನ್ ಫೋಕಸ್ ಎಲ್ಲ ಇವ್ರುಗಳು. ಆ್ಯಕ್ಚುಲಿ ನಾವೇನೂ ಅಲ್ಲ, ರವಿಯವರಾಗಿರ್ಬೋದು, ನಾನಾಗಿರ್ಬೋದು, ಮಿಗ್ದವ್ರು ಯಾರೇ ಆದ್ರೂ ನಿಮಿತ್ತ ಮಾತ್ರ. ಅದ್ರ ಹಿಂದೆ ದುಡಿತಾ ಇರೋವಂಥವ್ರು ಎಲ್ಲ ರವಿ ಸಂತು ಬಳಗದವರು. ಅದು ಇವತ್ತಿನ ಇವತ್ತು 50 ಸ್ಕೂಲ್ ಆಗಿರ್ಬೋದು, ಅದು ಮುಂದೆ ಇನ್ನೊಂದು 50 ಸ್ಕೂಲ್ ಮಾಡ್ಬೋದು, ಇನ್ನೂ ಜಾಸ್ತಿ ಮಾಡ್ಬೋದು. ಇವತ್ತು ಮಾಡ್ತಿರೋಂಥ 5,000 ಗಿಡ ನೆಡುವಂಥ ಕಾರ್ಯಕ್ರಮ ಆಗಿರ್ಬೋದು. ಅದಕ್ಕೆ ಮೂಲಭೂತವಾಗಿ ಹಗಲಿರುಳು ಅಂತ ಕೆಲಸ ಮಾಡ್ತಿರೋರು ರವಿ ಸಂತು ಬಳಗದವರು. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇಲ್ಲ, ಆ್ಯಕ್ಚುಲಿ ಇವಾಗ ಏನಂತಂದರೆ ಇದೊಂದು 5,000 ಗಿಡಗಳನ್ನ ನಾವೇ ಹಂಗೆ ಹೋಗಿ ಬಂದ್ಬಿಟ್ಟು ಮುಗಿಸ್ಬೋದಾಯಿತು. ಅದು ಈಸಿ ಕೆಲಸ. ಅದು ಬಿಟ್ಬಿಟ್ಟು ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಿರೋದು. ಇದರಿಂದ ಯಾವುದೇ ಒಂದು ನಮ್ಮ ಹೆಸರು ಗೊತ್ತಾಗಬೇಕು, ಜನಕ್ಕೆ ಗೊತ್ತಾಗಬೇಕು ಅನ್ನೋದಲ್ಲ. ಈ ಥರ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಅಂತ ಅಂದಾಗ ಅದೇ ಥರ ಮುಂದೆ ಬಂದ್ಬಿಟ್ಟು ಇನ್ನೂ ಎಷ್ಟೊಂದು ಜನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ ನಡೀತಿರೋದು. ಇದು ಯಾವುದೇ ರವಿ ಸಂತು ಬಳಗನ ಪ್ರೊಜೆಕ್ಟ್ ಮಾಡಿಬಿಟ್ಟು ಏನೋ ಕೆಲಸ ಮಾಡಿದ್ದಾರೆ ಅಂತ ತೋರ್ಸೋಕ್ಕೋಸ್ಕರ ಅಲ್ಲ. ಇದರಿಂದ ಇನ್ನೂ ಇದೇ ಥರ ಕಾರ್ಯಕ್ರಮ ಮುಂದಾಗಲಿ, 5,000 ಇರೋದು 50,000 ಆಗಲಿ, 5 ಲಕ್ಷ ಆಗಲಿ, ಆ ಥರ ಮರಗಳು ನೆಡುವಂಥ ಕಾರ್ಯಕ್ರಮ ಮುಂದುವರಿಬೇಕು ಅನ್ನೋದು ನಮ್ಮ ಕಳಕಳಿಯ ಪ್ರಾರ್ಥನೆ.